ಏನ್ರಿ ನೀವು? ನಿಮ್ಗೇನಾದ್ರೂ ಆದ್ರೆ ನಾನು ತಡ್ಕೊಂತೀನಿ ಅಂತ ನೀವು ಹೆಂಗ್ರಿ ಅನ್ಕೊಂಡ್ರಿ? ನಾನು ನಿಮ್ಮ ಮೇಲೆ ಜೀವನ ಇಟ್ಕೊಂಡಿದ್ದೀನಿ ಗೊತ್ತಾ? ನನಗೆ ನಿಮ್ಮ ಥರ ಪ್ರೀತಿ ತೋರಿಸ್ಕೊಳಕ್ ಬರಲ್ಲ ಅಷ್ಟೆ. ಹೌದು, ನಾನು ಹೊರಟ ಮುಂಗೋಪಿ. ಪ್ರೀತಿನ ಹೇಗೆ ತೋರಿಸ್ಕೊಬೇಕು ಅಂತ ಗೊತ್ತಾಗದೆ ಇರೋನು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗದೆ ಇರೋಷ್ಟು ದಡ್ಡ ನಾನು. ಹಾಗಂತ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ವಂಶಿಯವರೇ. ನೀವು ನಂತರ ಏನು ದಡ್ಡಿ ಅಲ್ವಲ್ಲ, ಓದಿರೋ ಹುಡುಗಿ ತಾನೆ. ಮತ್ತೆ ಯಾಕ್ರಿ ಈ ಥರ ನಿರ್ಧಾರ ತಗೊಂಡ್ರಿ? ಏನ್ ವಂಶಿ ನೀನು? ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಈಜ್ ಬರ್ದಿರೋಳ್ನ ತಗೊಂಡೋಗಿ ಸಮುದ್ರದ ಮಧ್ಯೆ ಆಗ್ದಾಗಿತ್ತು. ನನಗೆ ಕೈ ಕಾಲೇ ಆಡ್ತಿರ್ಲಿಲ್ಲ ಗೊತ್ತಾ? ನೀನ್ ಯಾಕೆ ಈ ತರ ಮಾಡ್ದೆ? ನನ್ನ ಉಸಿರಿಗೋಸ್ಕರಾಗಿರೋ ಕೃಷ್ಣ ನನ್ನ ದ್ವೇಷಿ ತರ ನೋಡಿದ್ರೆ ಹೇಗೆ ತಡ್ಕೊಂಡು ಸುಮ್ಮನೆ ಇರ್ಲಿ? ಪ್ರೀತಿ ಮಾಡಿ ಮದ್ವೆ ಆಗಿರೋನ್ ಜೊತೆ ಈ ತರ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದನ್ನಿಸ್ತು. ನಿಮಗ್ ನಾನು ಹೇಗ್ರಿ ಅರ್ಥ ಮಾಡಿಸ್ಲಿ? ನಾನು ನಿಮ್ಮನ್ನ ದೂರ ಇಟ್ಟಿದ್ದು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋ ಕಾರಣಕ್ಕಲ್ಲ, ನಮ್ಮ ಅಣ್ಣನ ಮೇಲೆ ನನಗಿರೋ ಗೌರವಕ್ಕೆ. ಅವನಿಗೂ ಕೂಡ ನಿಮ್ ಮೇಲೆ ಮತ್ತೆ ನಿಮ್ ಕುಟುಂಬದವ್ರ ಮೇಲೆ ಅಭಿಪ್ರಾಯ ಬದಲಾಗಿ ಅವನ ಆಶೀರ್ವಾದ ತಗೊಂಡು ಸಂಸಾರ ಶುರು ಮಾಡೋಣ ಅನ್ನೋದೊಂದೇ ನನ್ನ ತಲೆಯಲ್ಲಿರೋದು. ನೀನ್ ಹೇಳ್ತಿರೋದು ನಿಜಾನಾ? ನಾನು ಯಾಕ್ರಿ ನಿಮ್ಮ ಹತ್ರ ಸುಳ್ಳು ಹೇಳಿ? ನಾನು ಮಾಡಿದ ಸರಿನಾ ತಪ್ಪು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ಮಾತ್ರ ಈಗ ಮಾಡಿರೋದು ಖಂಡಿತ ತಪ್ಪು. ಒಂದು ಕ್ಷಣ ನಾನು ಎದೆ ಬಡ್ತಾನೆ ನಿಂತೋಗ್ಬಿಟ್ಟಿತ್ತು ಗೊತ್ತಾ? ನಂದೇ ತಪ್ಪು. ನಾನು ಆ ಥರ ನಡ್ಕೋಬಾರ್ದಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದ್ರೆ ದಯವಿಟ್ಟು ಇನ್ಯಾವತ್ತೂ ಈ ಥರ ನಿರ್ಧಾರ ಮತ್ತೆ ಮಾಡಬೇಡಿ. ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯಾ ತಾನೆ? ನನಗೆ ಎಲ್ರ ಥರ ಹೇಳಕ್ ಬರಲ್ಲ. ಆದ್ರೆ ಒಂದಂತೂ ಸತ್ಯ, ನಾನು ನಮ್ಮಮ್ಮ ಅಕ್ಕನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ನಿಮ್ಮನ್ನು ಇಷ್ಟಪಡ್ತೀನಿ. ನಿಮ್ಮೆಲ್ಲ ನಾನು ಉಸಿರೇ ಇಟ್ಕೊಂಡಿದ್ದೀನಿ ಕಣ್ರಿ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರ್ದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರ್ದಿದ್ದಲ್ಲ